ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲಡ್ಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸಿಂಪಲಾಗಿ ಮನೆಯಲ್ಲೇನೆ, ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇನೆ, ಆ್ಯಂಡ್ ನನ್ನ ನೇಬರ್ಸ್ಗಳು ಅಷ್ಟೇ ಇನ್ವೈಟ್ ಮಾಡಿದ್ರು, ಬೇರೆ ಯಾರನ್ನೂ ಇಲ್ಲ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ಲೈಟಾಗಿ ಡ್ರೆಸ್ಅಪ್ ಆಗಬೇಕು ಇನ್ನು. ಸೊ ಮಾಡ್ತಾಯಿದ್ದೀನಿ. ಸೊ ಡೆಕೋರೇಷನು ಹೀಗೆ ಸಿಂಪಲಾಗಿ ನಾನೇ ಮಾಡಿದ್ದೀನಿ. ಸೊ ಅವ್ನು ಲಡ್ಡುಗೆ ಬಂದು ಸ್ಪೈಡ್ರ್ ಮ್ಯಾನ್ ಇಷ್ಟ, ಅದೊಂದು ಸ್ಪೈಡ್ರ್ ಮ್ಯಾನ್ ಇಟ್ಟಿಲ್ಲ, ವೆಯ್ಟಬಲ್ ಶೋ ಯು. ಹೀಗೆ ಸ್ಪೈಡ್ರ್ ಮ್ಯಾನ್ನ ಮಾಡಿದ್ದೀನಿ. ಸೊ ಅವನಿಗೇನೋ ಅದು ಸ್ಪೈಡ್ರ್ ಮ್ಯಾನ್ ಬೇಕು ಅಂದ್ಬಿಡ್ತಂದ. ಆ್ಯಕ್ಚುಲಿ ತುಂಬ ಕಷ್ಟ ಆಗಿದ್ದೇನು ಅಂದರೆ ಕೈಕಾಲು ಫಿಕ್ಸ್ ಮಾಡಿದೆ, ಸಿಕ್ಕಾಬಡೆ ಕಷ್ಟ ಆಯ್ತು. ಯಾಕಂದರೆ ಪಾರ್ಟ್ ಬೈ ಪಾರ್ಟ್ ಇರೋದು, ಅದೇನೋ ನಂಬರ್ಸ್ ಕೊಟ್ಟಿರೋ ಅದು ನೋಡ್ಕೊಂಡು ಮಾಡಬೇಕು. ಬಟ್ ಪೊಸಿಷನ್ ಏನೋ ನಂಗೆ ಓಕೆ ಇದೆ, ಬಟ್ ಲಡ್ಡುಗಂತೂ ಸಖತ್ ಇಷ್ಟ ಆಯಿತು. ಸೊ ಇದನ್ನು ಅವನ ಖುಷಿಗೆ ಮಾಡಿದ್ದೀನಿ. ನಾನು ಇನ್ನು ರೆಡಿ ಆಗಬೇಕು. ಸೊ ಸಿಂಪಲಾಗಿ ಬಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇವತ್ತು ಸ್ಯಾರಿ ಹಾಕಲಿಲ್ಲ. ಆ್ಯಂಡ್ ಮೊನ್ನೆದು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಲಡ್ಡುಗೂ ಎಲ್ಲರೂ ವಿಶ್ ಮಾಡಿ ಅಲ್ಲ. ನನ್ನ ಮಗ ಈ ಸತಿ 4 ಇಯರ್ಸ್ ಕಂಪ್ಲೀಟ್ ಆಗಿ 5th ಇಯರಿಗೆ ಅವನು ಹೋಗ್ತಾ ಇದ್ದಾನೆ. ಸೊ ಎಲ್ಲರೂ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲಡ್ಡುಗೂ ವಿಶ್ ಮಾಡಿ. ಕುಕ್ಕಿ ಕಿಡ್ಸಲ್ಲಿ ಲಡ್ಡುಗೆ ಬರ್ತ್ಡೇಗೆ ಯಾವ್ಯಾವ ಡ್ರೆಸ್ಸಸ್ ಬೇಕಾಗಿತ್ತು ಅದನ್ನು ತೊಗೊಂಡೆ. ಆ್ಯಕ್ಚುಲಿ ಈ ಟೈಮ್ ಬಂದು ಕ್ಯಾಶುವಲ್ ವೇರ್ಸ್ನೇ ತೊಗೊಂಡೆ. ಯಾಕೆಂದರೆ ಯಾವಾಗಲೂ ಎತ್ನಿಕ್ಕಿಂದು ಪಾರ್ಟಿ ವೇರ್ಗಳು ಯಾವಾಗಲೂ ಹಾಕ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಕ್ಯಾಶುವಲ್ ವೇರ್ಸ್ನ ತೊಗೊಂಡೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಒಂದು ಶಾಪ್ ಇತ್ತು, ಲೈಕ್ ಅದೇ ಹೆಸರೇನಂತ ಹೇಳಿದ್ರೆ ಗಿರಿ ಅಂತೇಳೇನೋ ಇತ್ತು. ಬಟ್ ಅಲ್ಲಿ ಸಿಕ್ಕಾಬಟ್ಟೆನೇ ಏನು ಹೇಳ್ತು, ಪೂಜೆಗೆ ಸಂಬಂಧಪಟ್ಟಿರೋ ಐಟಮ್ಸ್ಗಳೆಲ್ಲ ಇತ್ತು. ಮತ್ತು ಇಂದು ಅಥೆಂಟಿಕ್ಕಾಗಿ ಏನು ಬ್ರಾಹ್ಮಿನ್ ಸ್ಟೈಲ್ ಅಡುಗೆಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರೋದೆಲ್ಲ ಇತ್ತು. ಸೊ ನನಗೂ ಕೂಡ ಸ್ವಲ್ಪ ಚಟ್ನಿ ಪುಡಿ ಮತ್ತು ಇಡ್ಲಿ ಪುಡಿ ಎಲ್ಲ ಬೇಕಾಗಿದ್ದರಿಂದ ಅದನ್ನು ಕೂಡ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನೀವು ಯಾರಾದರೂ ನ್ಯೂ ಇಯರ್ ಜಯನಗರ್ ಸರೌಂಡಿಂಗ್ ಇತ್ತಂದರೆ ಅಲ್ಲಿ ಹೋಗಿ ತೊಗೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಕಲೆಕ್ಷನ್ಸಲ್ಲಿ. ಅಲ್ಲಿ ಗಂಗಾಜಲನೂ ಕೂಡ ಸೇಲ್ ಮಾಡ್ತಾಯಿದ್ರು. ಗೋಮುಖನೇ ಬೇರೆ, ಅಲ್ಲಿಂದ ತಂದಿರೋ ಗಂಗಾಜಲನೇ ಬೇರೆ ಇತ್ತು. ಆ್ಯಂಡ್ ನಾರ್ಮಲ್ ಗಂಗಾಜಲನೇ ಕೂಡ ಇತ್ತಲ್ಲಿ. ಆ್ಯಂಡ್ ಬೇರೆ ನದಿ ನೀರುಗಳೆಲ್ಲನೂ ಚಿಕ್ಕ ಪ್ಯಾಕೆಟ್ ಮಾಡಿಟ್ಟಿದ್ರು, ಹೋಮ ಹವನ ಮಾಡಿದಾಗೆಲ್ಲ ಉಪಯೋಗಿಸೋಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಬಂದ್ವಿ. ಆ್ಯಂಡ್ ಶ್ರೀರಾಮನವಮಿ ಇದ್ದಿದ್ದರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ ಸುಮಾರು ಐಟಮ್ಸ್ಗಳೆಲ್ಲ ಇಟ್ಟಿದ್ರು. ನಾಳೆ ಹಬ್ಬಕ್ಕೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ ನಾವು. ಲಡ್ಡು ಬರ್ತಡೆಗೆ ಒಂದು ಸ್ಟೇಟಸ್ ಹಾಕಿ ಬೆಳಿಗ್ಗೆನೇ. ಆ್ಯಂಡ್ ಬ್ರೇಕ್ಫಾಸ್ಟ್ ಬಂದು ಆ್ಯಕ್ಚುಲಿ ಬೆಳಿಗ್ಗೆ ಇಲ್ಲೇ ಹೋಟ್ಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಅಲ್ಲೇ ಎದುರುಗಡೆ ಹೋಟೆಲಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ಇಲ್ಲೇ ಹೊಂಗೆ ಮರ ಇದ್ದಿದ್ದರಿಂದ ಲಡ್ಡು ಸ್ವಲ್ಪ ಅಲ್ಲೇ ಆಟಾಡ್ತಾ ಇದ್ದ. ಅದು ಏನು ಹೂಗಳು ಬಿಟ್ಟಿತ್ತಲ್ವ ಅದನ್ನ ಹಿಂಗೆ ಶೇಕ್ ಮಾಡಿದ್ರೆ ಫುಲ್ ಎಲ್ಲ ಬೀಳ್ತಿದ್ದ. ಆ್ಯಕ್ಚುಲಿ ಅವನ ಮೇಲೆ ಬೀಳ್ಸೋಣ ಅಂತ ನಾ ಕರ್ಕೊಂಡೋದ್ರೆ ಅವ್ನು ನನ್ನ ಮೇಲೆ ಮಾಡ್ತಾಯಿದ್ದ. ಆ್ಯಂಡ್ ಅವನು ನಮ್ಮ ಮಧ್ಯಾಹ್ನ ಮಲಗಿಸಿದ ಮೇಲೆ ಸ್ವಲ್ಪ ತಂದಿದ್ದು ಐಟಮ್ಸ್ಗಳೇನೇನಿತ್ತು ಅವನು ಸ್ಪೈಡ್ರ್ ಮ್ಯಾನಿಂದ ಏನೇನೋ ಬೇಕು ಅಂತ ಹೇಳಿದ. ಸೊ ಹಾಗಾಗಿ ಈ ಸತಿ ನಾನೇ ನನ್ನ ಎಫರ್ಟ್ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಬಲೂನ್ಸು ಮತ್ತು ಅದೇನೇನೋ ಡೆಕೋರೇಷನ್ಸಿಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತಂದು ನಾನೇ ಬ್ಲೋ ಮಾಡ್ತಾಯಿದ್ದೆ. ಕೆಲವೊಂದೆಲ್ಲ ಆ್ಯಕ್ಚುಲಿ ಕಷ್ಟ ಇತ್ತು, ಅದನ್ನು ಹೇಗೆ ಜೋಡಿಸೋದು ಏನು ಅಂತಂದು ಅಂತ. ಈ ಸ್ಪೈಡ್ರ್ ಮ್ಯಾನ್ ಏನಿದೆ ಇದತ್ತೆಲ್ಲ ಪಾರ್ಟ್ ಇತ್ತು. ಸೊ ಅದನ್ನೆಲ್ಲ ಬ್ಲೋ ಮಾಡಿ ಅದು ಅಂಟ್ಸೋಕ್ಕೆ ಏನೇನೋ ಟ್ರೈ ಮಾಡಿದೆ. 2 ways ಇನ್ ಗಮ್ಮೆಲ್ಲ ಇತ್ತು, ಅದನ್ನೆಲ್ಲ ಹಾಕಿ. ಬಟ್ ನಿಜ ನಂಗೆ ಅದು ಕಷ್ಟ ಆಯಿತು ಆ್ಯಕ್ಚುಲಿ ಮಾಡಲಿಕ್ಕೆ. ಅದರದ್ದೇ ತುಂಬ ಟೈಮ್ ಹಿಡಿತು ನನಗೆ. ಸೊ ಅದನ್ನು ಹೇಗೇಗೋ ಟ್ರೈ ಮಾಡ್ತಾಯಿದ್ದೀನಿ ಯಾವ್ದಾದ್ರು ಮಾಡೋಣ ಅಂತ ಹೇಳಿಬಿಟ್ಟು. ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಡೆಕೋರೇಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅವ್ನು ನಂಗೆ ಆ್ಯಕ್ಚುಲಿ ಸ್ಪೈಡ್ರ್ ಮ್ಯಾನಲ್ಲಿ ಬೇಕು ಅಮ್ಮ ಅಂತ ಕೇಳಿದ್ದು. ಪ್ರತಿ ವರ್ಷ ಆ್ಯಕ್ಚುಲಿ ಅವ್ನಿಗೆ ಅಷ್ಟೊಂದೇನು ಗೊತ್ತಾಗ್ತಿರ್ಲಿಲ್ಲ. ಈ ಸತಿ ಏನೋ ಲಾಸ್ಟ್ 2-3 ಮಂತ್ಸಿಂದ ಅವನಿಗೆ ಸೂಪರ್ಮ್ಯಾನು ಸ್ಪೈಡ್ರ್ ಮ್ಯಾನಿಂದೆಲ್ಲ ಸ್ವಲ್ಪ ಕ್ರೇಜ್ ಬಂದಿರೋದ್ರಿಂದ ಅದ್ರದ್ದೇ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಈ ಸತಿ ಇದನ್ನು ಸ್ವಲ್ಪ ಹುಡುಕಿ ತೊಗೊಂಡು ಬಂದಿನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಅವ್ನು ಕೇಳಿರೋ ಪ್ರಕಾರ ಸಿಗ್ತಾ ಇರಲಿಲ್ಲ ನಿಯರ್ ಬೈನಲ್ಲಿ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಹುಡುಕಿ ಮಾಡೋದು ಕಷ್ಟ ಅನ್ನಿಸ್ತು. ಬಟ್ ಅಟ್ ಲಾಸ್ಟ್ ಅವ್ನು ಕೊಟ್ಟಿದ್ದ ಎಕ್ಸ್ಪ್ರೆಷನ್ನು, ಅವನು ಅದನ್ನೆಲ್ಲ ನೋಡಿ ಖುಷಿಯಾಗಿದ್ದೆ, ಒಂಥರ ಚೆನ್ನಾಗಿ ಅನ್ನಿಸ್ತು. ಮಾಡಿದ್ದ ಎಫರ್ಟ್ ಎಲ್ಲ ಏನು ಕಷ್ಟ ಅನ್ನಿಸ್ತು ಅದೆಲ್ಲನೂ ಹೊರಟೋಯ್ತು ಆ್ಯಕ್ಚುಲಿ. ಅಟ್ ಲಾಸ್ಟ್ ಅದೇ ತಾನೇ ಬೇಕಾಗಿರೋದು. ನಾವೇನು ಖರ್ಚು ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅದೆಲ್ಲ ಅದಕ್ಕಿಂತನೂ ಅವನದನ್ನು ನೋಡಿ ಏನು ಖುಷಿ ಪಡ್ತಾನೆ ಅದೇ ಮೇಯ್ನ್ ಅಲ್ವಾ ಇಂಪಾರ್ಟೆಂಟು.
ಸೊ ಹೇಗೆ ಡೆಕೋರೇಟ್ ಮಾಡೋದು ಅಂತ ನೋಡ್ತಾ ಇದ್ದೆ, ಏನೇನೋ ತಲೆ ಓಡಿಸ್ದೆ. ಬಟ್ ಅಟ್ ಲಾಸ್ಟ್ ಹೇಗಾಯಿತು ಹಾಗೆ ರೆಡಿ ಮಾಡಿದ್ದೀನಿ. ಆ್ಯಂಡ್ ನಾಳೆ ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ಇವತ್ತು ಸ್ಯಾಟರ್ಡೇ ಬರ್ತಡೆ ಆ್ಯಕ್ಚುಲಿ ಒಂದು. ಸೊ ಇವತ್ತೇನಾದರೂ ನಾನ್ ವೆಜ್ ಮಾಡಿದ್ರೆ ಯಾರೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾಳೆ ಸಂಡೇಗೆ ಇಟ್ಕೊಂಡಿದ್ದೀವಿ ಒಂದು ಸೆಲೆಬ್ರೇಷನು. ಇವತ್ತು ರಾತ್ರಿ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಅಟ್ ಲಾಸ್ಟ್ ಬಲೂನ್ಸ್ ಎಲ್ಲ ಅಂತೂ ಬ್ಲೋ ಮಾಡಿದೆ. ಆ್ಯಕ್ಚುಲಿ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಇನ್ನೂ ಸ್ವಲ್ಪ ಕಲರ್ ಬಲೂನ್ಸ್ ಇತ್ತು, ಅದನ್ನು ಆಮೇಲೆ ಬ್ಲೋ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರ ಬ್ಲೋ ಮಾಡಿದೆ. ಆ್ಯಂಡ್ ಸಂಜೆ ಸಿಂಪಲ್ಲಾಗಿ ಹೀಗೆ ರೆಡಿ ಮಾಡಿದ್ದೆ. ಇನ್ನೂ ಸ್ವಲ್ಪ ಬಲೂನ್ಸ್ ಬ್ಲೋ ಮಾಡಬೇಕಿತ್ತು, ಅದನ್ನೆಲ್ಲ ನಾನು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟನ್ನೇ ರೆಡಿ ಮಾಡಿದೆ. ಆ್ಯಂಡ್ ನಾನು ಸಂಜೆ ನನ್ನ ಬೆಸ್ಟ್ ಫ್ರೆಂಡ್ ದೀಪಾ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು. ಯಾಕಂದರೆ ಲಡ್ಡುಗೆ ಅವ್ರು ತುಂಬಾ ಫೇವ್ರೇಟ್ ಆ್ಯಕ್ಚುಲಿ. ಅವ್ರು ಇಲ್ದಲೇ ಇದ್ದರೆ ಆಲ್ಮೋಸ್ಟ್ ಅವನದೊಂಥರ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅವ್ರನ್ನ ಹೇಳೋಕ್ಕೆ ಮುಂಚೆನೇ ಅವ್ರು ಬರ್ತಾರೆ. Now you take this. Now you take this. You keep it here. Okay. You take this. Okay. ಅವನೇ ಮಾಡಿ ಲಡ್ಡು ಏನ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಲಡ್ಡು, ಹ್ಯಾಪಿ ಬರ್ತ್ಡೇ ಟು ಯು. ಶಿವಾಂಶನಿಗೆ ಬರ್ತಾ ಇಲ್ಲ ಟಚ್ವುಡ್ ಅವ್ರ ಫ್ರೆಂಡ್ಶಿಪ್ ಆಗಿರೋದಕ್ಕೆ. ಆ್ಯಂಡ್ ನಾನು ಇವನನ್ನು ಫಸ್ಟ್ ಡೇ ನಾನು ಎತ್ಕೊಂಡಿದ್ದಕ್ಕಿಂತನೂ ಆ್ಯಂಡ್ ದೀಪನೇ ಇವನನ್ನು ಫಸ್ಟ್ ಎತ್ಕೊಂಡು ಮುದ್ದಾಡಿದ್ದು. ಸೊ ಹಾಗಾಗಿ ಅವನು ಒಂಥರ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಾಂಡಿಂಗ್ ಇದೆ ಅವ್ರ ಜೊತೆಯಲ್ಲಿ. ಸಂಜೆನೇ ಬಂದು ಅವ್ರು ಸ್ಟೇ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ಅವರು ಬರ್ತಡೇಗೆ ಇರಲಿಕ್ಕಾಗಲಿಲ್ಲ. ಅರ್ಲಿ ಮಾರ್ನಿಂಗ್ಗೆ ಅವ್ರ ಫ್ಯಾಮಿಲಿ ಮೆಂಬರ್ ಒಬ್ರದ್ದು ಡೆತ್ ಆಯಿತು ಅಂತೇಳಿ ಹೊರಟೋಗ್ಬಿಟ್ರು. ಸೊ ಅದು ಅವ್ಳಿಗೂ ಬೇಜಾರಾಯಿತು ಆ್ಯಂಡ್ ನನಗೂ ಬೇಜಾರಾಯಿತು. ಬಟ್ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಹೊರಟರು. ಊರಿಂದ ಅಮ್ಮನೂ ಬಂದಿದ್ದರಿಂದ ಸೊ ಸಿಂಪಲ್ಲಾಗಿ ನಾವು ಇಷ್ಟೇ ಜನ ಸೆಲೆಬ್ರೇಷನ್ ಮಾಡಿದ್ವಿ ಸಂಜೆ. ಬೇರೆ ಬರ್ತಡೇ ಕಂಪೇರ್ ಮಾಡಿದ್ರೆ ಈ ಸತಿ ಲಡ್ಡು ಸಿಕ್ಕಾಪಟ್ಟೆನೇ ಎಕ್ಸೈಟಿಂಗ್ ಆಗಿದ್ದ. ಗೊತ್ತ ಮಕ್ಳುಗಳು ಹೇಗೆ ಆಡ್ತಾರೆ ಅಂತ ನಾನು ಮಾಡಿ ಡೆಕೋರೇಷನ್ ಅವನಿಗೆ ಸಖತ್ ಇಷ್ಟ ಆಯ್ತು ಆ್ಯಕ್ಚುಲಿ. ಬಟ್ ನನ್ನ ಕೈಲಿ ಆಗಿದ್ದು ಮಟ್ಟಿಗೆ ಸಾಧ್ಯ ಆದಷ್ಟು ನಾನು ಎಫರ್ಟ್ ಹಾಕಿ ಮಾಡಿದೆ. ಬಟ್ ಅದು ಅವನಿಗೆ ಇಷ್ಟ ಆಗಿದ್ದು ನನಗೂ ಖುಷಿ ಅನ್ನಿಸ್ತು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಎಲ್ಲ ಅವ್ನ ಫ್ರೆಂಡ್ಸು ಮತ್ತು ನನ್ನ ನೇಬರ್ ಕಿಡ್ಸ್ ಎಲ್ಲ ಬಂದಿದ್ದರು, ಆಟಾಡ್ತಾಯಿದ್ರು. ಎಲ್ಲರೂ ಸಾಂಗ್ ಹಾಕ್ಕೊಂಡು ಫುಲ್ಲೆಲ್ಲ ಜಂಪ್ ಮಾಡ್ತಾಯಿದ್ರು. 5 ನಿಮಿಷ ಕಿತ್ತಾಡ್ತಿದ್ರು, 5 ನಿಮಿಷ ಕುಣ್ತಾಡ್ತಿದ್ರು. ಅವ್ರು ಕಿರ್ಚಾಟ ನಾನು ಹೂಡಲಿಕ್ಕೆ ಒಂದು ಮಜಾ ಅನ್ನಿಸ್ತಿತ್ತು ಆ್ಯಕ್ಚುಲಿ. ಸೊ ಊಟಕ್ಕೆಲ್ಲ ಕೆಳಗಡೆ ಅರೇಂಜ್ ಮಾಡಿದ್ವಿ. ಇಲ್ಲಿ ಮೇಲ್ಗಡೆ ಕೇಕ್ ಕಟ್ಟಿಂಗ್ ಮಾಡಿ ಸೊ ಆಮೇಲೆಲ್ಲ ಹೋಗಿ ಕೆಳಗಡೆ ಊಟ ಮಾಡೋದು ಅಂದಿತ್ತು. ಆ್ಯಂಡ್ ಡಿಸೈನ್ ಬಂದು ಹೀಗಿತ್ತು. ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು. ಆ್ಯಂಡ್ ಲಡ್ಡುಗೂ ಕೂಡ ಇಷ್ಟ ಆಯಿತು. ನಾನು ಇನ್ನೊಂದು ಸ್ವಲ್ಪ ಅದು ಸ್ಪೈಡರ್ ಮ್ಯಾನಿನ ಡಾಲ್ಸ್ ಹೇಳಿದೆ, ಬಟ್ ಅವ್ರು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದನ್ನೇ ಇಟ್ಟಿದ್ರು. ಬಟ್ ಎನಿವೇಸ್ ಲಡ್ಡುಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕಾಯಿತು ನಮಗೆ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅಂತ ಬಂದ ಸ್ಟ್ರಾಂಗ್ ಬಾಯ್, ಹೂವು ಜೋರಾಗಿ ಹೂವು. ಈಗ ಲಡ್ಡು ಸ್ಪೈಡರ್ ಮ್ಯಾನ್ ಕಟ್ ಮಾಡ್ತಾನೆ ಈಗ. ಅಲ್ಲ ಯಾಕೆ ಕಟ್ ಮಾಡ್ತೀಯಾ? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ ಬಿಕಾಸ್ ನನಗೂ ಅದೆಲ್ಲರ ಮುಂದೆ ವೀಡಿಯೋ ಮಾಡೋದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಅನ್ನಿಸ್ತಿತ್ತು. ಸೊ ಸಿಂಪಲಾಗಿ ಇಷ್ಟು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗಿತ್ತು. ಎಲ್ಲರ ಜೊತೆ ಎಲ್ಲದೂ ತುಂಬ ವೀಡಿಯೋಸ್ಗಳನ್ನ ಆ್ಯಡ್ ಮಾಡಲಿಕ್ಕಾಗಲಿಲ್ಲ.
ಸೊ ಕೆಳಗಡೆ ಹೋಗಿ ಊಟದ ಏನೇನಿದೆ ಅರೇಂಜ್ಮೆಂಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಊಟದ್ದು ಕೂಡ ನಾನೇನು ವೀಡಿಯೋ ಮಾಡಲಿಲ್ಲ, ಬಿಕಾಸ್ ಅವ್ರಿಗೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದಲ್ವ. ಸೊ ಹಾಗಾಗಿ ಈ ನನ್ನ ಒಂದು ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಮಗನಿಗೆ ಮಾಡಿರೋ ಈ ಬರ್ತ್ಡೇ ಡೆಕೋರೇಷನ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೈ ವೀಡಿಯೋಸ್.